ಎರಡನೇ ಬಾರಿ ರಾಜ್ಯ ಸರ್ಕಾರಿ ನೌಕರರ ಅಧ್ಯಕ್ಷರಾಗಿರುವ ಷಡಾಕ್ಷರಿಯವರಿಗೆ ಅಭಿನಂದನೆ ಕಾರ್ಯಕ್ರಮ. ಕೋಲಾರ ನಗರದ ರಂಗಮಂದಿರದಲ್ಲಿ ಸೋಮವಾರದಂದು ರಾತ್ರಿ ಕರ್ನಾಟಕ ಜಿಲ್ಲಾ ಸರ್ಕಾರಿ ನೌಕರರ ಸಂಘದ ವತಿಯಿಂದ ಎರಡನೇ ಬಾರಿಗೆ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷರಾಗಿರುವ ಸಿಎಸ್ ಷಡಾಕ್ಷರಿಯವರಿಗೆ ಮತ್ತು ರಾಜ್ಯದ ನೂತನ ಪದಾಧಿಕಾರಿಗಳಿಗೆ ಅಭಿನಂದನೆ ಮತ್ತು ಸಾವಿತ್ರಿಬಾಯಿ ಫುಲೆ ಪ್ರಶಸ್ತಿ ಪ್ರದಾನ ಸಮಾರಂಭ ಹಮ್ಮಿಕೊಂಡಿದ್ದರು. ಈ ಸಂದರ್ಭದಲ್ಲಿ ಕರ್ನಾಟಕ ಸರ್ಕಾರಿ ನೌಕರರ ಸಂಘದ ಜಿಲ್ಲಾ ಅಧ್ಯಕ್ಷರು, ಉಪಾಧ್ಯಕ್ಷರು, ಜಿಲ್ಲಾ ಕಾರ್ಯದರ್ಶಿ, ಜಿಲ್ಲಾ ಖಜಾಂಚಿ, ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಸೇರಿದಂತೆ ಸಂಘದ ಮುಖಂಡರು, ಕಾರ್ಯಕರ್ತರು, ಅಧಿಕಾರಿಗಳು ಇತರರು ಇದ್ದರು. ಫೈನಾನ್ಷಿಯಲ್ ಬೆನಿಫಿಟ್ ಕೊಡೋದನ್ನ ಮಾತ್ರ ಒಂದು ತಿಂಗಳು ಮುಂದಕ್ಕೆ ಹಾಕಿ ಯಥಾವತ್ತಾಗಿ 7ನೇ ವೇತನ ಆಯೋಗದ ವರದಿಯನ್ನ ಜಾರಿಗೆಗೊಳಿಸಿ 17,000 ಕೋಟಿ ಅನುದಾನವನ್ನ ಮಾನ್ಯ ಮುಖ್ಯಮಂತ್ರಿಗಳು ನಮಗೆಲ್ಲ ಕೂಡ ಕೊಟ್ಟಿದ್ದಾರೆ. ಮುಖ್ಯಮಂತ್ರಿಗಳಿಗೆ ಜೋರ ಚಪ್ಪಾಳೆ ಮೂಲಕ ಸಿದ್ದರಾಮಯ್ಯ ಸಾಹೇಬ್ರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾನೆ. ಬಹಳ ಜನ ಹೇಳ್ತಾ ಇದ್ರು ಷಡಾಕ್ಷರಿ ಅವರು ಈ ಗ್ಯಾರಂಟಿಗಳ ನಡುವೆ ಕಳೆದು ಹೋಗ್ತಾರೆ, ಕೊಡಿಸ್ಲಿಕ್ಕಾಗಲ್ಲ, ಹೌದೆಲ್ಲ ಮಾತಾಡ್ತಿದ್ರಲ್ಲ ವಾಟ್ಸಪ್ಪಲ್ಲಿ. ಇದನ್ನಾದ್ರೂ ಒಪ್ಕೊಳ್ರಿ, ಇದನ್ನು ಒಪ್ಕೊಳ್ಳಲೇನಾ? ನಾನು ವಾಟ್ಸಪ್ಪಲ್ಲಿ ಬಂದಿದ್ದು ಹೇಳ್ತೀನಿ. ಅದ್ರ ನಡುವೆ ನಾವು ಹೇಳ್ತಾ ಇದ್ದೆ ಎಲ್ಲ ಕಡೆ ಸರಿಯಾದ ಸಮಯ, ಸರಿಯಾದ ಕಾಲ, ಸರಿಯಾದ ಸಂದರ್ಭದಲ್ಲಿ ಸಂಘಟನೆ ತೀರ್ಮಾನ ಮಾಡುತ್ತೆ ಅಂತ ಹೇಳ್ತಿದ್ದೆ. ಹಿಂದೆ ಕೂಡ ಹೇಳ್ತಿದ್ದೆ, ಬಿಜೆಪಿ ಸರ್ಕಾರ ಬೊಮ್ಮಾಯಿಯವರು ಇವ್ರು ಸ್ಟ್ರೈಕ್ ಮಾಡಲ್ಲ, ನಾನು ಕಾಯ್ತಾ ಇದ್ದೆ ವಿಧಾನಸಭಾ ಎಲೆಕ್ಷನ್ ಹತ್ರ ಬರಲಿ, ಅವಾಗ ಹಿಡಿದ್ರೆ ಬಿಡ್ತಾರೆ, ನೀನು ಅದೇ ಡಿಸೆಂಬರ್ಗೆ ಸ್ಟ್ರೈಕ್ ಮಾಡಿದ್ರೆ ಒಂದು 7% ಕೊಟ್ಟು ಮನೆಗೆ ಕಳಿಸ್ತಾರೆ, ಹೋಗ ಸ್ಟ್ರೈಕ್ ಮಾಡ್ಕೊತಿದ್ರು. ಆ ಯಾವ ಸಂದರ್ಭದಲ್ಲಿ ಮಾಡಬೇಕು ಅವಾಗಲೇ ಮಾಡ್ಬೇಕು ಸಂಘಟನೆಯವರು. ನೀವು ಬಿಡಂಗಿಲ್ರಿ ವಾಟ್ಸಪ್ಪಲ್ಲಿ ಹಾಕೋದು, ಷಡಾಕ್ಷರಿ ಮಲಗ್ಬಿಟ್ಟಿಯನ, ಕುಂಭಕರ್ಣ ನಿದ್ದೆಗೆ ಜಾರಿ ಆಗಿದಾನ, ಇಂಥ ಆಯ್ಕೆ ಮಾಡಿ ನಾವೆಂತ ತಪ್ಪು ಕೆಲಸ ಮಾಡಿದ್ವಿ, ಎಲ್ಲರೂ ಮಾತಾಡ್ತಿದ್ರಿ ನೀವು. ಇದ್ರ ನಡುವೆ ನಾನು ಯಾಕೆ ಈ ಮಾತನ್ನು ಹೇಳ್ತೇನೆ ಅಂದರೆ, ಸರಿಯಾದ ಸಮಯಕ್ಕೆ ತೀರ್ಮಾನ ಮಾಡಿದ್ವಿ. ಇವತ್ತು 7th ಪೇ ಕಮಿಷನ್ ಯಥಾವತ್ತಾಗಿ, 6th ಪೇ ಕಮಿಷನ್ ಯಥಾವತ್ತಾಗಿ, 5th ಪೇ ಕಮಿಷನ್ ಕೂಡ ಬೇಸಿಕ್ ಜಾಸ್ತಿ ಆಯಿತು. ಇವತ್ತು ಕೇಂದ್ರ ಸರ್ಕಾರಿ ನೌಕರರಿಗೆ 8th ಪೇ ಕಮಿಷನ್ ಆಗಿದೆ. ಅವರೆಲ್ಲರಿಗಿಂತ ಇವತ್ತು ನಮ್ಮ ಸಂಬಳ ಜಾಸ್ತಿ ಇದೆ ಅನ್ನುವಂಥದ್ದನ್ನು ಅಭಿಮಾನದಿಂದ ಹೇಳಲಿಕ್ಕೆ ಬಯಸ್ತಾನೆ. ನಮ್ಮ ಜಾಸ್ತಿ ಇದೆ ಸಂಬಳ. ಮೊದಲೆಲ್ಲ ಕಷ್ಟ ಇತ್ತು, ಏನ್ರಿ 2,000 ಬೇಸಿಕ್ಕು, 500 ರೂಪಾಯಿ ಬೇಸಿಕ್ಕು. 98ರಲ್ಲಿ ಸೆಕೆಂಡ್ ಡಿವಿಷನ್ ಅಸಿಸ್ಟೆಂಟ್ಗೆ 3,000 ರೂಪಾಯಿ ಪಗಾರ. ಇವತ್ತೇನ್ರಿ 60,000 ಬಂದು ನಿಂತಿದ್ದಾರೆ. ಒಬ್ಬ ಹೈಸ್ಕೂಲ್ ಟೀಚರ್ನೇ ಸಿಕ್ಕಿದ್ರು, ಗಂಡ ಹೆಂಡತಿ 1,20,000 ಸಂಬಳ. ಗಂಡ ಹೆಂಡತಿ ಸೇರಿದ್ರೆ 2,40,000. ಅರ್ಧ ಸರ್ಕಾರ ಅವ್ರಿಗೆ ಹೋಗ್ತಾ ಇದೆ. ಯೋಚನೆ ಮಾಡ್ಬೇಕಲ್ಲ, ಯೋಚನೆ ಮಾಡ್ರಿ. ಅಷ್ಟು ಕೆಲಸ ಮಾಡ್ತೀವಿ ಅನ್ನೋಂಥದ್ದು ಮುಂದಿನ ವಿಚಾರ. ಆದರೆ ಸರ್ಕಾರ ಕೊಡೋದಕ್ಕೆ ನಾವು ಗೌರವ ಸಲ್ಲಿಸ್ಬೇಕಲ್ಲ. ಸೊ ಹೀಗೆ 7th ಪೇ ಕಮಿಷನ್ ಅನ್ನ ಯಥಾವತ್ತಾಗಿ ಜಾರಿಗೆ ತಂದ್ವಿ. ಕಾಮೆಂಟ್ಸ್ಗಳ ನಡುವೆ ಕೂಡ ಮಾಡಿದ್ದೀವಿ, ಗ್ಯಾರಂಟಿಗಳ ನಡುವೆ ಮಾಡಿಸಿದ್ದೇವೆ. ಇವತ್ತು ಸಂಘಟನೆಗೆ ಸಂದ ಜಯ. ಭಾಳ ಜನ ನಾವು ಮಾಡಿದ್ದೀವಿ ಅಂತ ಪಾಪ ಮಾಡಲಿ, ಇನ್ನು ಮಾಡೋ ಕೆಲಸ ಬಾಕಿ ಇದೆ, ಅದನ್ನು ಅವ್ರು ಮಾಡಿಬಿಟ್ರೆ ನಮಗೂ ಆರಾಮಲ್ರಿ. ಅವ್ರಿಗೂ ಒಂದು ಬೆಳ್ಳಿಗದೆ ಕೊಟ್ಟು ಶಾಲುವರೆಗೆ ಸನ್ಮಾನ ಮಾಡ್ಬೋದಲ್ಲ. ನಾನೇ ರೆಡಿ ಇದ್ದೀನಿ, ಮಾಡಬೇಕಲ್ಲ, ಅವ್ರು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಸೊ ಹಾಗಾಗಿ ರಾಜ್ಯ ಸರ್ಕಾರಿ ನೌಕರ ಸಂಘ ಈ ಕೆಲಸವನ್ನು ಮಾಡಿರುವಂಥದ್ದು. ಈ ಗ್ಯಾರಂಟಿಗಳ ನಡುವೆ 7th ಪೇ ಕಮಿಷನ್ ತಗೊಂಡಿದ್ದೇವೆ ಅಂದರೆ ಸುವರ್ಣಾಕ್ಷರದಲ್ಲಿ ಬರೆದಿಡುವಂಥ ದಿನಗಳು. ನೆನಪು ಮಾಡ್ಕೊಳ್ಬೇಕು ನೀವೆಲ್ಲ ಕೂಡ.